ಪಾಂಡವರು ಇದ್ದಿದ್ದು 5 ಜನ. ಕುರುಕ್ಷೇತ್ರದಲ್ಲಿ ಗೆದ್ದದ್ದು ಆ ಪಾಂಡವರು ಧರ್ಮಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರಲ್ಲ, ಅಂತಿಮವಾಗಿ ಗೆಲುವು ಸಾಧಿಸಿದ್ದು ಧರ್ಮ. ಕೌರವರು 100 ಜನ. ಅವರ ಕುತಂತ್ರಗಳು, ಅವರ ಯಾವ್ಯಾವ ಷಡ್ಯಂತ್ರಗಳನ್ನು ಮಾಡಿದ್ರೋ ಆ ಎಲ್ಲ ಷಡ್ಯಂತ್ರಗಳು ಕುತಂತ್ರಗಳಿಗೆ ಅವರಿಗೆ ತಿರುಗುಬಾಣ ಹಾಕಿ ಅವರ ಅಧರ್ಮ ಕೊನೆಗೆ ಸೋಲ್ತು. ಇವತ್ತು ಕಲಿಯುಗದಲ್ಲೂ ಸಹ ಅದೇ ರೀತಿಯಾದಂತಹ ಧರ್ಮ ಅಧರ್ಮಗಳ ನಡುವೆ ನಡೀತಾ ಇರುವಂಥ ಯುದ್ಧದಲ್ಲಿ ಅಂತಿಮವಾಗಿ ಗೆಲ್ಲೋದು ಧರ್ಮ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಧರ್ಮದ ಹಾದಿನಲ್ಲಿ ಹೋಗ್ತಾ ಇದ್ದರೆ ನಮಗೊಂದಷ್ಟು ಕಷ್ಟ ಅನಿಸುತ್ತೆ, ಆದರೆ ಅಂತಿಮವಾಗಿ ಗೆಲ್ಲೋದು ಧರ್ಮ. ಆ ಗೆಲುವಿನಲ್ಲಿ ನಮ್ಮ ಸಾರ್ಥಕತೆ ಇರುತ್ತೆ. ಭಾಳಷ್ಟು ಜನನ ನಾವು ಗಮನಿಸ್ತಾ ಇರ್ತೀವಿ. ಒಂದು ಸೌಜನ್ಯ ಪ್ರಕರಣ ಇರ್ಬೋದು, ಆನೆ ಮಾವುತನ ಪ್ರಕರಣ ಇರ್ಬೋದು, ಚಿನ್ನಯ್ಯನ ಬುರುಡೆ ವಿಚಾರ ಇರ್ಬೋದು, ಇವೆಲ್ಲ ಬಂದಾಗ ಎದ್ದು ಕೂತಂಥವರಿಗೆ ನಮಗ್ಯಾಕೆ, ಇಲ್ಲಿ ಏನೋ ನಡೀತಾ ಇದೆ, ನಮಗ್ಯಾಕೆ, ಶ್ರೀಮಂತರು ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ಮಾಧ್ಯಮಗಳು ಕೌರವರ ಜೊತೆ ಇದ್ದಾರೆ, ಇವರೆಲ್ಲರೂ ಅವ್ರ ಜೊತೆಲಿದ್ದಾಗ ನಮಗ್ಯಾಕೆ ಎಂಬ ಆ ಒಂದು ನಿರಾಶಾದಾಯಕ ನಡೆ ಇದೆಯಲ್ಲ, ಅದರಿಂದ ಕೆಲವರು ಹಿಂದೆ ಸರ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಡೀ ಸಮೀರ್ನ ಒಂದು ವಿಡಿಯೋ ಇಡೀ ಜಗತ್ತನ್ನು ಕಣ್ತೆರೆಸಿತ್ತು. ಆಟೋ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿದ್ರು. ಅದಾದ ನಂತರ ಈ ಮಾಧ್ಯಮಗಳ ಸೃಷ್ಟಿ, ಈ ರಾಜಕೀಯ ಪಕ್ಷಗಳ ಧರ್ಮ ಯುದ್ಧ ಅದು ಇದು ಅಂದ ತಕ್ಷಣ ನಮಗೆ ಯಾಕೆ ಅಂತಂದರು. ಒಂದಷ್ಟು ಜನ ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತೇಳಿ. ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇರೋದು ಏನು ಗೊತ್ತೇನೋ, ಧರ್ಮದ ಯುದ್ಧ. ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರಲ್ಲ ಧರ್ಮ ಯುದ್ಧ ಅಂತೇಳಿ, ಅದಲ್ಲ. ನಿಜವಾದಂತಹ ಧರ್ಮ ಯುದ್ಧ ನಾವು ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರವಾಗಿ ರಿಸಲ್ಟ್ ಇಲ್ಲಿ ಬರ್ತಾ ಇರುವಂಥದ್ದು. 2-3 ದಿನಗಳ ಹಿಂದೆ ಏನು ಮಾಧ್ಯಮಗಳು ಬಾಯಿ ಬಡ್ಕೊಂಡ್ವಲ್ಲ ಪ್ರಕಾಶ್ ರಾಜ್ ವಿಚಾರದಲ್ಲಿ, ಇವತ್ತು ಅದೇ ಮಾಧ್ಯಮಗಳ ಬಾಯಿಗೆ ಬೀಗ ಬಿದ್ದಿದೆ. ಯಾಕೆ ಅಂತಂದರೆ ಅಲ್ಲಿ 17 ಅಸ್ಥಿ ಪಂಜರಗಳನ್ನು SIT ತನಿಖೆ ಮಾಡ್ತಾ ಇರುವಂಥದ್ದು. ಇದೇ ಸತ್ಯ. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಜಯಂತ್ ಅವರು, ಇವರೆಲ್ಲರೂ ಸಹ ಈ ಹೋರಾಟಕ್ಕೆ ಜೀವ ತುಂಬುತ್ತಾ ಇರುವಂಥವರು. ಈ ಹೋರಾಟದ ದಾರಿ ತಪ್ಪಬಾರದು, ಆತ್ಮಸ್ಥೈರ್ಯ ಕುಗ್ಗಿಸಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಇವತ್ತು ಹೋರಾಟದ ಜೊತೆಗಿದ್ದಾರೆ. ಅದೇ ಅಧರ್ಮದ ಜೊತೆಯಲ್ಲಿರುವಂಥವರು ಯಾರು? ಹಣವಂತರು, ಮಾಧ್ಯಮಗಳು, ರಾಜಕಾರಣಿಗಳು. ಹೇಗಾದರೂ ಮಾಡಿ ಈ ಕೇಸನ್ನು ಮುಚ್ಚಿ ಹಾಕಬೇಕು, ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೊರಟಿದ್ದಾರಲ್ಲ, ಅವರಿಗೆ ಕೊನೆಯದಾಗಿ ಸಿಗುವುದು ಅಧರ್ಮ. ಅಧರ್ಮಕ್ಕೆ ಏನು ಸಿಕ್ತು ಕುರುಕ್ಷೇತ್ರದಲ್ಲಿ? ಅಧರ್ಮಕ್ಕೆ ಸಿಕ್ಕಿದಂತಹ ಫಲಿತಾಂಶ ಸೋಲು. ಇವತ್ತು ಧರ್ಮ ಗೆಲ್ತಾ ಇದೆ. ಆ ತೃಪ್ತಿ ಯಾರು ಹೋರಾಟಗಾರರಿದ್ದಾರಲ್ಲ ಅವರಿಗೆ ಆ ತೃಪ್ತಿ ಇದೆ. ನೀವು ಗಮನಿಸಿ ನೋಡಿ, ಪ್ರತಿಯೊಂದು ವಿಚಾರವನ್ನು ನೀವು ಗಮನಿಸಿ ನೋಡಿ. ಸುದ್ದಿ ಮಾಡಬೇಕು, ಏನೋ ಒಂದಷ್ಟು ವ್ಯೂಸ್ ಬರಬೇಕು, ಆ ವಿಚಾರಕ್ಕಲ್ಲ. ನೀವು ಮಾನವೀಯತೆ ದೃಷ್ಟಿಯಿಂದ ನಾವು ಮನುಷ್ಯರಾಗಿ ಇಲ್ಲಿ ಒಂದು ಅನ್ಯಾಯ ನಡೆದಿದೆ. ಒಂದು ಅನ್ಯಾಯ ಅಲ್ಲ, 100 ಅನ್ಯಾಯಗಳು. ಸಾವಿರಾರು ಜೀವಗಳಿಗೆ ಬೆಲೆ ಇಲ್ಲ, ಸಾವಿರಾರು ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಹೋರಾಟ ಇವತ್ತು, ಸೌಜನ್ಯ ಹೋರಾಟ ಇವತ್ತು ನಾನಾ ಮಜಲುಗಳನ್ನು ಬದಲಾಯಿಸ್ತಾ ಇರುವಂಥದ್ದು, ಭಾಳಷ್ಟು ಸತ್ಯಗಳನ್ನು ಹೊರಗಡೆ ತರ್ತಾ ಇರುವಂಥದ್ದು. PLR ಪೋಸ್ಟಲ್ಲಿ 1500 ವಿಚಾರಗಳ ಬಗ್ಗೆ ಅಸಹಜ ಸಾವುಗಳ ಬಗ್ಗೆ ಬರುತ್ತೆ ಅಂತಂದಾಗ ನಾವು ಯೋಚನೆ ಮಾಡಬೇಕಲ್ವಾ, ಇಲ್ಲಿ ಏನು ನಡೀತಾ ಇದೆ ಅಂತೇಳಿ. ಇಲ್ಲಿ ಆರೋಪ ಒಬ್ಬರ ಮೇಲೆ ಮಾಡ್ತಾ ಇಲ್ಲ, ಇವರು ಇಲ್ಲ ಸಲ್ಲದಂತಹ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಅದಲ್ಲ. ಇವತ್ತು ವಕೀಲರ ತಂಡ ಬಲವಾಗಿ ನಿಂತಿದೆ. ಬಾಲನ್ ಅವರು ಮೊನ್ನೆ ZTVನಲ್ಲಿ ಕೊಟ್ಟಂತಹ ಸಂದರ್ಶನ ನಾವು ನೋಡಿದ್ವಲ್ಲ, ಅವ್ರು ಹೇಳ್ತಾರೆ, ನಾನು 2-3 ಕೇಸ್ಗಳನ್ನು ನಡೆಸ್ತಾ ಇದ್ದೇನೆ, 74 UDRಗಳ ಕೇಸ್ ನಡೆಸ್ತಾ ಇದ್ದೇನೆ ಅಂತ ಹೇಳ್ತಾರೆ.
74 UDR ಕುಸುಮಾವತಿ ಅವರಿಗೆ ಅವ್ರ ಜೊತೆಲಿದ್ದುಕೊಂಡು ಆತ್ಮಸ್ಥೈರ್ಯ ತುಂಬಿಸುವಂತಹ ಕೆಲಸ, ಆನೆ ಮಾಹುತನ ಕೇಸು ಇವೆಲ್ಲವೂ ನಡೆಸ್ತಾ ಇದ್ದೀವಿ ಅಂತಂದರೆ ಬಾಲನ್ನವರು ಶ್ರೀಕೃಷ್ಣನ ಅವತಾರದಲ್ಲಿ ಇವತ್ತು ಸತ್ಯವನ್ನು ಗೆಲ್ಲಿಸೋದಕ್ಕೆ, ಧರ್ಮವನ್ನು ಗೆಲ್ಲಿಸೋದಕ್ಕೆ ಅವರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಇದೇ ವಾಸ್ತವ ಸತ್ಯ. ಏನೋ ಮಾಡಿ ಏನೋ ಮಾಡೋ ಅಂಥದ್ದಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ದೇವರನ್ನು ನಂಬ್ತೇವಲ್ಲ, ಯಾತಕ್ಕೋಸ್ಕರ ದೇವರನ್ನು ನಂಬ್ತೇವೆ? ನಮಗೆ ಒಳ್ಳೆಯದಾಗಬೇಕು, ಅನ್ಯಾಯ ಆಗಬಾರದು, ಸತ್ಯ ಗೆಲ್ಲಬೇಕು, ನಾವು ನಮ್ಮ ಕುಟುಂಬದವರು ಚೆನ್ನಾಗಿರಬೇಕು ಅಂತ ತಾನೇ ದೇವರನ್ನು ನಂಬ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಿದ್ದರೂ ಸಹ ನಾವು ಬೇರೆಯವರನ್ನು ಓಲೈಕೆ ಮಾಡ್ತಾ ಇರುವಂಥವ್ರಿಗೆ ಪರವಾಗಿ ನಿಂತ್ಕೊಳ್ತೀವಿ ಅಂತಂದರೆ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಕೊಂದುಕೊಳ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ? ಇದು ನಮ್ಮ ಈ ಕಲಿಯುಗದಲ್ಲಿ ಜನರು ನಮಗೆ ಯಾಕೆ ಅಂತೇಳಿ ಹಿಂಜರಿತಾ ಇದ್ದಾರಲ್ಲ, ಅವರಿಗೆ ಸಂಬಂಧಪಟ್ಟಂತಹ ವಿಚಾರ. ಖಂಡಿತವಾಗಲೂ ನಾವಿವತ್ತು ಥ್ಯಾಂಕ್ಸ್ ಹೇಳಬೇಕಾಗಿರುವಂಥದ್ದು, ನಾವಿವತ್ತು ಧನ್ಯವಾದ ಹೇಳಬೇಕಾಗಿರುವಂಥದ್ದು ಬಾಲನ್ ಸರ್ಗೆ. ಇವತ್ತು ಕಾನೂನಿನ ರೀತಿಯಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು, ಹೋರಾಟದ ಜೊತೆಗೆ ನಾವು ಇದ್ದೇವೆ, ಆ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಯಾವ ಬಾಲನ್ ಸರ್ ಇವತ್ತು SIT ರಚನೆ ಮಾಡೋದಕ್ಕೆ ಒಂದು ತಂಡವಾಗಿ ಮೀಟಿಂಗನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕನ್ವೆ ಮಾಡಿ SIT ಫಾರ್ಮ್ ಮಾಡಲಿಕ್ಕೆ ಇವರೆಲ್ಲರೂ ಪಟ್ಟಂತಹ ಶ್ರಮ ಇತ್ತಲ್ಲ ಚಿನ್ನಯ್ಯನ ವಿಚಾರದಲ್ಲಿ, ಆ ಶ್ರಮ ಇವತ್ತು ಫಲ ಕೊಡ್ತಾ ಇದೆ. ಇವರ ಹೋರಾಟಕ್ಕೆ ಇವರು ಕೊಡ್ತಾ ಇರುವಂತಹ ನೇಮ್ ಪ್ಲೇಟ್ ಅಂದರೆ ಎಡಪಂಥೀಯರಂತೆ. ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾ ಇರುವಂಥದ್ದು, ಎಡಪಂಥೀಯರು ಎಷ್ಟು ಜನ ಇದ್ದಾರೆ, ಎಡಪಂಥೀಯರು ಎಲ್ಲ ಒಟ್ಟೋಗ್ಬಿಟ್ರಂತೆ, ಯಾರೂ ಇಲ್ಲವಂತೆ. ಈ ಚಕ್ರವರ್ತಿ ಸೂಲಿಬೆಲೆ ಎಂಬ ವ್ಯಕ್ತಿ ತನ್ನ ಇಡೀ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಧರ್ಮವನ್ನು 2 ಭಾಗ ಮಾಡ್ತಾ ಇರುವಂಥ ವ್ಯಕ್ತಿ. ಇವರು ಬಲಪಂಥೀಯರಂತೆ, ಅವರು ಎಡಪಂಥೀಯರಂತೆ. ಇವರು ಹಿಂದೂವಾದಿಗಳಂತೆ, ಅಖಂಡ ಭಾರತವನ್ನು ಮಾಡ್ತಾರಂತೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಾರೆ. ಹಾಗಾದರೆ ಇವರು ಎಡಪಂಥ ಬಲಪಂಥ ಅಂತ ಮಾಡಿಕೊಂಡು ಯಾತಕ್ಕೋಸ್ಕರವಾಗಿ ಗೊಂದಲಗಳನ್ನು ಮೂಡಿಸ್ತಾ ಇದ್ದಾರೆ? ಎಡಪಂಥೀಯರಲ್ಲಿ ನಗರದ ನಕ್ಸಲ್ಸ್ ಅಂತ, ಇವರು ಅರ್ಬನ್ ನಕ್ಸಲ್ಸ್ ಅಂತ ಹೇಳ್ತಾರೆ. ಹಾಗಾದರೆ ಇವ್ರು ಯಾರು? ಅರ್ಬನ್ ನಕ್ಸಲ್ಸೇ ಇವತ್ತು ಸತ್ಯದ ಪರವಾಗಿ ನಿಂತಿರುವಂಥದ್ದು. ಅವ್ರು ಹೇಳುವಂತಹ ಅರ್ಬನ್ ನಕ್ಸಲ್ಸೇ ಇವತ್ತು ಸತ್ಯವನ್ನು ಗೆಲ್ಲಿಸೋದಕ್ಕೆ ನಿಂತಿರುವಂಥದ್ದು. ಚಕ್ರವರ್ತಿ ಸೂಲಿಬೆಲೆ ಅಂತವರಲ್ಲ. ಚಕ್ರವರ್ತಿ ಸೂಲಿಬೆಲೆ ಅಂತವರು ಇವತ್ತು ಬಂಗ್ಲೆಗೂಡದಲ್ಲಿ 17 ಅಸ್ಥಿ ಪಂಜರಗಳಿಗೆ SIT ಅವರು ತನಿಖೆ ಮಾಡ್ತಾ ಇದ್ದಾರಲ್ಲ, ಒಂದು ಮಾತೇನಾದರೂ ಆಡಿದಾರ ಅವರು? ಅವರಿಗೆ ಬೇಕಾಗಿಲ್ಲ. ಅವರಿಗೆ ನಮ್ಮ ಇರುವಿಕೆಯನ್ನು ತೋರಿಸ್ಬೇಕು, ಆ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ಅಷ್ಟೇ. ಸ್ನೇಹಿತರೆ, ನಾವು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹೇಳುವುದಷ್ಟೇ, ನಾವು ಹುಟ್ಟುತ್ತೀವಿ, ಬೆಳಿತೀವಿ, ಸಾಯ್ತೀವಿ. ಇದರ ಮಧ್ಯೆ ಕುಟುಂಬ ಅದು ಇದು ಅಂತ ಹೋಗ್ತಾ ಇರ್ತೀವಿ. ಅದರ ಮಧ್ಯೆ ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಿದ್ರೂ ಸಹ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಮಗೆ ನಾವು ಮಾಡಿಕೊಳ್ಳುವಂತಹ ಆತ್ಮದ್ರೋಹ, ಆತ್ಮವಂಚನೆ. ಸಮೀರ್ ವಿಡಿಯೋ ವೈರಲ್ ಆಗಿದ ತಕ್ಷಣವೇ ಅಲ್ಲಿ ಏನೋ ನಡೆದಿದೆ ಅಂತ ಹೇಳುವಂಥದ್ದು, ಇದನ್ನು ಯಾರೋ ಒಬ್ಬರು ಮೀಡಿಯಾದವರು ಸುಳ್ಳುಗಳನ್ನು ಲೇಪ ಮಾಡಿ ಹೇಳಿದ್ರ ತಕ್ಷಣ ಅವ್ರದ್ದೇ ನಿಜ ಅಂತ ನಂಬ್ಕೊಂಡಿರುವಂಥದ್ದು, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದು ಸಾರಿ ಸೌಜನ್ಯ ಪ್ರಕರಣ, ಆನೆ ಮೋಹತನ ಪ್ರಕರಣ, ಚಿನ್ನಯ್ಯನ ಪ್ರಕರಣ ಎಲ್ಲವನ್ನು ಒಂದು ಸಾರಿ ರೀಕಾಲ್ ಮಾಡ್ಕೊಂಡು ನೋಡ್ಕೊಬಿಡಿ. ಇಲ್ಲಿ ಯಾರದ್ದು ಸತ್ಯ, ಯಾರದ್ದು ಅಸತ್ಯ, ಹಣವಂತರ ಕೈ ಯಾವ ರೀತಿ ಮೇಲಾಗ್ತಾ ಇದೆ, ರಾಜಕಾರಣಿಗಳ ಕೈ ಯಾವ ರೀತಿ ಮೇಲಾಗ್ತಾ ಇದೆ, ಸತ್ಯವನ್ನು ಸಾಯಿಸೋದಕ್ಕೆ ಮೇಲಾಗ್ತಾ ಇರುವಂತಹ ರೀತಿಯಲ್ಲಿ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇರುವಂಥದ್ದು ಎಲ್ಲವೂ ಸಹ ಅತೀ ಶೀಘ್ರದಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಸಂಭವಾಮಿ ಯುಗೆ ಯುಗೆ, ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ನಾನಾ ಅವತಾರಗಳನ್ನು ಎತ್ತಿ ಶ್ರೀಕೃಷ್ಣ ಪರಮಾತ್ಮ ಭೂಮಿ ಮೇಲೆ ಅವತರಿಸ್ತಾನಂತೆ.
ಇವತ್ತು ಈ ಸೌಜನ್ಯ ಪ್ರಕರಣ, ಬುರುಡೆ ಪ್ರಕರಣದಿಂದ ಇವತ್ತು ಅಧರ್ಮವನ್ನು ಅಳಿಸೋದಕ್ಕೆ ಆ ಶ್ರೀಕೃಷ್ಣನ ಅವತಾರದಲ್ಲಿ ಏನು ಬಾಲನ್ನಂತಹವರು ಬಹಳಷ್ಟು ಜನ ವಕೀಲರುಗಳು ಇವತ್ತು ಈ ಹೋರಾಟವನ್ನು ಗಟ್ಟಿಯಾಗಿ ನಿಲ್ಲಿಸ್ತಾ ಇರುವಂಥದ್ದು. ಅವರಿಗೆಲ್ಲರಿಗೂ ಸಹ ಏನು ಅವರು ಈ ಹೋರಾಟದ ಮಾರ್ಗದರ್ಶಿಗಳು, ಈ ಹೋರಾಟದ ಆಕ್ಸಿಜನ್ಗಳು, ಸತ್ಯವನ್ನು ಗೆಲ್ಲಿಸಬೇಕು, ಧರ್ಮವನ್ನು ಉಳಿಸ್ಬೇಕು ಅಂತ ಹೋಗ್ತಾ ಇರುವಂಥವ್ರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸತ್ಯ ಗೆಲ್ಲುತ್ತೆ ಸ್ನೇಹಿತರೆ, ಸತ್ಯ 100ಕ್ಕೆ 100 ಭಾಗ ಗೆದ್ದೇ ಗೆಲ್ಲುತ್ತೆ. ಅದನ್ನು ಯಾರೂ ತಡಿಲಿಕ್ಕೆ ಆಗೋದಿಲ್ಲ. ಕುರುಕ್ಷೇತ್ರದಲ್ಲಿ ಪಾಂಡವರು 5 ಜನ ಮಾತ್ರ ಇದ್ದರು, ಕೌರವರು 106 ಜನ ಇದ್ದರು. ಅಂತಿಮವಾಗಿ 5 ಜನರ ಪಾಂಡವರ ಗೆಲುವಾಯಿತು. ಇವತ್ತಿಗೂ ಸಹ ಸೌಜನ್ಯ ಹೋರಾಟದಲ್ಲಿ ಪಾಂಡವರ ಗೆಲುವಿದೆ. ಇವತ್ತು ಸೌಜನ್ಯ ಹೋರಾಟದಲ್ಲಿ ಇರುವಂಥವರು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಗೆಲುವಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.